ನೀವ್ ಇದನ್ನ ನೋಡ್ತಿದ್ರೆ ಇದ್ರಲ್ಲಿ ಯಾರೋ ಇದ್ದು ಡ್ಯಾನ್ಸ್ ಮಾಡ್ತಿರೋ ಹಾಗೆ ಅನ್ಸುತ್ತಲ್ವಾ, ಆದ್ರೆ ಅದ್ ನಿಜ ಅಲ್ಲ. ನಿಜಕ್ಕೂ ಇದ್ರಲ್ಲಿ ಮನುಷ್ಯನೇ ಇಲ್ಲ. ವಿಷಯ ಏನಂದ್ರೆ ಸೌತ್ ಆಫ್ರಿಕಾದಲ್ಲಿ ಝಾಂಗ್ಬಿಟೋ ಅನ್ನೋ ಫೆಸ್ಟಿವಲ್ ನಡೆಯುತ್ತೆ. ಆ ಊರಿನ ಪ್ರಜೆಗಳು ಇದನ್ನ ಹುಲ್ಲಿಂದ ತಯಾರು ಮಾಡಿರ್ತಾರೆ. ಇದು ಡ್ಯಾನ್ಸ್ ಮಾಡುತ್ತೆ, ಆದ್ರೆ ಅದ್ರಲ್ಲಿ ಮನುಷ್ಯರು ಯಾರು ಇರೋದಿಲ್ಲ. ಅಂಡ್ ನೋಡೋರು ಯಾರು ಇದನ್ನ ನಂಬಲ್ಲ ಅಂತ ಇದನ್ನ ಓಪನ್ ಮಾಡಿನೂ ತೋರಿಸ್ತಾರೆ. ಇನ್ನ ಹಾಗೆ ನೋಡ್ಸಿದ್ಮೇಲೆ ಲಿಟ್ರಲಿ ನಮ್ಮೆಲ್ಲರಿಗೂ ಬೆವರು ಇಳಿಲೇಬೇಕು. ಸೊ ಇಲ್ಲಿನ ಪ್ರಜೆಗಳ ಪ್ರಕಾರ ಅವರ ಗ್ರಾಮವನ್ನ ರಕ್ಷಿಸುವಂತ ದೇವತೆ ಅದ್ರಲ್ಲಿದ್ದು ಗ್ರಾಮವನ್ನ ರಕ್ಷಿಸ್ತಿದಾರಂತ ಕೆಲವರು ನಂಬ್ತಿದಾರೆ. ಇನ್ನ ಕೆಲವರು ಅವರ ಪೂರ್ವಿಕರ ಆತ್ಮಗಳು ಸಂತೋಷದಿಂದ ಕುಣಿದಾಡ್ತಿದಾವಂತ ನಂಬ್ತಿದಾರೆ. ಅಂಡ್ ಅದು ಅವ್ರ ಹತ್ರ ಮಾತಾಡ್ತಿದಾವಂತ ಕೆಲವರು ಹೇಳ್ತಿದಾರೆ. ಕೇಳೋದಕ್ ನಂಬಸಕ್ತಿವಾಗಿ ಇಲ್ಲ ಅಂದ್ರೂ ಕೂಡ ಇದೇ ನಿಜ ಅಂತಿದಾರೆ. ಇನ್ನ ಈ ಪ್ರಜೆಗಳ ಪ್ರಕಾರ ಅಸಲಿಗೆ ಝಾಂಗ್ಬಿಟೋ ಅನ್ನೋ ಫೆಸ್ಟಿವಲ್ ಯಾಕೆ ಇಷ್ಟು ಭಯಾನಕವಾಗಿದೆ ಅನ್ನೋದನ್ನ ನೋಡೋಣ. ಇನ್ನ ಈ ವಿಡಿಯೋ ನೋಡಾದ್ಮೇಲೆ ನೀವು ಅನ್ನೋದೊಂದೇ, That was the illest rhyme I ever seen, Sarah! ಮೊದಲು ಈ ವುಡೋ ಫೆಸ್ಟಿವಲ್ ಬಗ್ಗೆ ನೋಡೋಣ. ಬೆನಿನ್ ಪ್ರೆಸಿಡೆಂಟ್ ನೈಸಾಫರ್ ಡಿಯರ್ ಡಾನ್ಸೋಗ್ಲೋ 1993ರಲ್ಲಿ ಮೊದಲನೇ ಸರಿ ಈ ವುಡೋ ಫೆಸ್ಟಿವಲ್ ಅನ್ನೋ ಈ ಹಬ್ಬವನ್ನ ಪ್ರಾರಂಭ ಮಾಡ್ತಾರೆ. ಅನೇಕ ಮಂದಿ ಆಫ್ರಿಕಾದಿಂದ ಬೇರೆ ದೇಶಗಳಿಗೆ ವಲಸೆ ಹೋಗಿರುವಂತವ್ರು ಕೂಡ ಆಚರಿಸ್ತಿದ್ದಾರೆ. ಆದ್ರೆ ಈ ಪ್ರೆಸಿಡೆಂಟ್ ನೈಸಾಫರ್ ಈ ವುಡೋ ಹಬ್ಬವನ್ನ ಪ್ರಾರಂಭಿಸೋದಕ್ಕೆ ಮೈನ್ ರೀಸನ್ ಅಂಡ್ ಅವರ ಲಕ್ಷ್ಯವೇನಂದ್ರೆ ಆಫ್ರಿಕಾದಲ್ಲಿರೋ ಕಪ್ಪು ಜಾತಿಯನ್ನ ಗುರುತಿಸುವಂತದ್ದು ಅಂಡ್ ಅವರ ಗೌರವವನ್ನ ಹೊಂದಿರುವಂತ ಹಬ್ಬ ಅದು. ಸೊ ಇವರು ಪ್ರತಿ ವರ್ಷ ಜನವರಿ 10ನೇ ತಾರೀಕಿಗೆ ಬೆನಿನ್ ನಲ್ಲಿ ನಡೆಯುವಂತ ಅಸಾಧಾರಣವಾದ ಈ ವುಡೋ ಫೆಸ್ಟಿವಲ್ ಒಂದ್ ಸರಿ ನೋಡಿದ್ರೆ ಯಾವತ್ತಿಗೂ ಮರಿದೇ ಇರೋ ರೀತಿ ಅನುಭವ ಕೊಡುತ್ತಂತೆ. ವುಡೋ ಫೆಸ್ಟಿವಲ್ ಅಲ್ಲಿ ನಿರಂತರವಾದ ಟಮಟೆ ಶಬ್ದಗಳು ಕೇಳಿಸ್ತಾನೆ ಇರ್ತವೆ. ಭಕ್ತರು ಅವರ ದೇವರ ಒಂದು ವೇಷವನ್ನ ಧರಿಸ್ತಾರೆ, ಇನ್ನ ಅವರ ದೇವರ ರೂಪದಲ್ಲಿ ಲೀನರಾಗ್ತಾರಂತೆ. ಅಂಡ್ ಸೆಕೆಂಡ್ ಒನ್ ಝಾಂಗ್ಬಿಟೋ. ಈ ವಂಶಗಳಲ್ಲೇ ಒಂದಾಗಿರೋ ಝಾಂಗ್ಬಿಟೋ ವೇಷ ನೋಡೋದಕ್ ತುಂಬಾ ಗಂಭೀರವಾಗಿ ಅಂಡ್ ನೋಡೋದಕ್ ತುಂಬಾ ಭಯಂಕರವಾಗಿನೂ ಇರುತ್ತೆ. ಇನ್ನ ಇದನ್ನ ಹುಲ್ಲಿಂದ ಮಾಡಿರುವಂತ ಸ್ಕರ್ಟ್ ರೀತಿ ಇರುತ್ತೆ, ಆದ್ರೆ ಒಳಗ್ ಯಾರು ಇರೋದಿಲ್ಲ. ಈ ಝಾಂಗ್ಬಿಟೋ ಫೆಸ್ಟಿವಲ್ ಅಲ್ಲಿ ಇವರು ಅಲ್ಲಿನ ಅರಣ್ಯದಿಂದ ಅಂದ್ರೆ ಆ ಊರಿನ ಕಾಡಿಂದ ಪ್ರಾರಂಭ ಮಾಡಿ ಗ್ರಾಮದೊಳಗ್ ಬರ್ತಾರೆ. ಝಾಂಗ್ಬಿಟೋ ಅನ್ನೋದು ಗನ್ ಭಾಷೆಯಲ್ಲಿನ ಒಂದು ಪದವಾಗಿದ್ದು ಇದರ ಅರ್ಥ ರಾತ್ರಿಯ ಪುರುಷರು ಅಥವಾ ರಾತ್ರಿಯ ಕಾವಲುಗಾರರು. ಅಂದ್ರೆ ಈ ಹಬ್ಬವನ್ನ ರಾತ್ರಿ ಸಮಯದಲ್ಲೇ ಮಾಡ್ತಿರೋದ್ರಿಂದ ಅಲ್ಲಿನ ಜನರು ಅವರ ಗ್ರಾಮದ ದೇವತೆಯನ್ನ ಕಲ್ಪಿಸಿಕೊಂಡು ಅವರ ಊರನ್ನ ಆ ದೇವತೆ ಇಲ್ವಾ ಆ ಗ್ರಾಮದ ಪೂರ್ವಿಕರ ಆತ್ಮಗಳೇ ಈ ರೀತಿ ಕಾಯ್ತಿದಾರ ಅನ್ನೋದನ್ನ ಹೇಳ್ತಿದ್ದಾರೆ. ಇದು ಅವರ ಸಂಪ್ರದಾಯದ ಪ್ರಕಾರ ಒಬ್ಬ ಮನುಷ್ಯನ ಕ್ರಿಯೆಗಳ ಬಗ್ಗೆ ವಿಶೇಷ ಜ್ಞಾನವನ್ನು ಹೊಂದಿರುವಂತ ಆತ್ಮಗಳು ಅವರ ದೇಹದ ರೀತಿ ಅದ್ರೊಳಗೆ ವಾಸಿಸೋದಕ್ಕೆ ಆ ಊರಿನ ಜನ ಅನುವು ಮಾಡ್ಕೊಡ್ತಾರಂತ. ಅಂಡ್ ಈ ಒಗು ಅನ್ನೋ ವೇಷಭೂಷಣದ ಅಡಿಯಲ್ಲಿ ಯಾವುದೇ ಮನುಷ್ಯರಿರಲ್ಲ, ಆ ರಾತ್ರಿಯ ಆತ್ಮಗಳು ಮಾತ್ರನೇ ಎಂದು ಇಲ್ಲಿ ಹೇಳ್ತಿದ್ದಾರೆ. ಇನ್ನ ಝಾಂಗ್ಬಿಟೋ ಅಥವಾ ವುಡೋ ಆರಾಧಕರು ಹಾಗೂ ಭಕ್ತರು ಮಾತ್ರ ಕಟ್ಟುನಿಟ್ಟಾಗಿ ಹಾಜರಾಗಬಹುದು. ಈ ಝಾಂಗ್ಬಿಟೋ ಯಾವುದೇ ಹಾನಿಯಾಗದಂತೆ ಗಾಜಿನ ಚೂರುಗಳನ್ನ ನುಂಗುವಂತದ್ದು ಮತ್ತೆ ಅವರಲ್ಲಿ ಮಾಟಗಾತಿಯರು ಯಾರಾದ್ರೂ ಇದ್ರೆ ಅವರನ್ನು ಸಹ ಎದುರಿಸುವಂತಹ ಆಧ್ಯಾತ್ಮಿಕ ಸಾಮರ್ಥ್ಯಗಳನ್ನ ಹೊಂದಿದೆ ಅಂತ ಹೇಳ್ತಿದ್ದಾರೆ. ಇನ್ನ ಆ ಗ್ರಾಮದ ಶತ್ರುಗಳನ್ನ ಮತ್ತೆ ಕಳ್ಳರನ್ನು ಕೂಡ ಎದುರಿಸೋದಕ್ಕೆ ಈ ಝಾಂಗ್ಬಿಟೋ ರಾತ್ರಿಯ ಸಮಯದಲ್ಲಿ ಆ ಊರಿನ ಬೀದಿಗಳಲ್ಲಿ ಅಲೆದಾಡ್ತಿರುತ್ತಂತೆ. ಅಂಡ್ ಈವನ್ ಅಲ್ಲಿಗೆ ಹೋಗಿ ಈ ಫೋಟೋಸ್ ಅಂಡ್ ವಿಡಿಯೋಸ್ ತೆಗೆದಿರುವಂತ ಕ್ಯಾಮ್ರಾ ಮೆನ್ಸ್ಗೂ ಕೂಡ ಮೊದಲು ತಮ್ಮ ಶೂಸ್ ಬೂಟುಗಳನ್ನ ತೆಗೆದ ನಂತರ ಫೋಟೋಸ್ ಅನ್ನ ತೆಗೀರಿ ಅಂತ ವಾರ್ನ್ ಕೂಡ ಮಾಡಿದ್ರಂತೆ. ಸೊ ಇದು ಈ ವಿಡಿಯೋ ಇಲ್ಲಿವರೆಗೂ ನೋಡಿದೀರಾ ಅಂದ್ರೆ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಆದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಅಂಡ್ ಇದೇ ರೀತಿಯ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗೋಸ್ಕರ ಈ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಆಲ್ ಅಲ್ಲಿ ಇಡೋದನ್ನ ಮರಿಬೇಡಿ. ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.